ಶ್ರೀಕೃಷ್ಣಾಯ ನಮಃ. ನಾಳೆಯ ದಿನ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಎಂದರೆ ಸೂರ್ಯನು ಒಂದೊಂದು ರಾಶಿಗೂ ಪ್ರವೇಶ ಮಾಡುತ್ತಾನೆ ಒಂದೊಂದು ತಿಂಗಳು. ಆ ರೀತಿಯಿಂದಾಗಿ ನಾಳೆಯ ದಿನ ಮಕರ ರಾಶಿಗೆ ಪ್ರವೇಶ ಮಾಡುವುದರಿಂದ ಅದು ಮಕರ ಸಂಕ್ರಾಂತಿ ದಿನವೂ ಆಗಿರುತ್ತದೆ, ಹಾಗೆ ಉತ್ತರಾಯಣ ಪುಣ್ಯಕಾಲವೂ ಆಗಿರುತ್ತದೆ. ಎಳ್ಳು ಬೆಲ್ಲ ಮಹತ್ವ ಹಾಗೂ ದಾನ ಮಾಡುವುದರ ಪ್ರಯೋಜನವೇನು ಎಂದು ಮೊದಲು ತಿಳಿಯೋಣ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯನು ಬೆಲ್ಲದೊಂದಿಗೆ ಸಂಬಂಧವನ್ನು ಹೊಂದಿದ್ದರಿಂದ ಶನಿಯು ಎಳ್ಳಿನೊಂದಿಗೆ ಸಂಬಂಧ ಹೊಂದಿದ್ದಾನೆ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ತನ್ನ ಮಗನಾದ ಶನಿಯ ಮನೆಗೆ ಹೋದಾಗ, ಅಂದರೆ ಮಕರ ರಾಶಿಯು ಮನೆಗೆ ಹೋದಾಗ ಕಪ್ಪು ಎಳ್ಳು ಮತ್ತು ಬೆಲ್ಲದ ಸಂಬಂಧವನ್ನು ಸಿಹಿ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಮಕರ ಸಂಕ್ರಾಂತಿಯ ದಿನದಿಂದ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಇದರಿಂದ ಜಾತಕದಲ್ಲಿ ಗ್ರಹದೋಷಗಳು ಶಾಂತವಾಗಿ ಅದೃಷ್ಟ ಹೆಚ್ಚುತ್ತದೆ ಎನ್ನುವ ನಂಬಿಕೆಯೂ ಇದೆ. ಕಪ್ಪು ಎಳ್ಳು ಮತ್ತು ಬೆಲ್ಲಕ್ಕೆ ಸಂಬಂಧಿಸಿದಂತೆ 10 ಪ್ರಮುಖ ಪರಿಹಾರ ಕ್ರಮಗಳನ್ನು ಹೀಗಿವೆ ನೋಡೋಣ. ಎಳ್ಳು ಮತ್ತು ಬೆಲ್ಲದ ಪೂಜೆ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ದೇವರನ್ನು ಕಪ್ಪು ಎಳ್ಳು ಮತ್ತು ಬೆಲ್ಲದಿಂದ ಪೂಜಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ. ರುದ್ರದೇವರಿಗೆ ಅಭಿಷೇಕ ಮಾಡುವುದು. ಒಂದು ಮಡಕೆಯಲ್ಲಿ ಶುದ್ಧ ನೀರನ್ನು ತುಂಬಿಸಿ ಮತ್ತು ಅದರಲ್ಲಿ ಕಪ್ಪು ಎಳ್ಳನ್ನು ಹಾಕಿ ರುದ್ರದೇವರ ಮಂತ್ರವನ್ನು ಪಠಿಸುತ್ತಾ ಶಿವಲಿಂಗದ ಮೇಲೆ ಈ ನೀರನ್ನು ಅರ್ಪಿಸಬೇಕು. ನಿಧಾನವಾಗಿ ನೀರನ್ನು ಮಂತ್ರದೊಂದಿಗೆ ಅರ್ಪಿಸಿ, ನೀರನ್ನು ಅರ್ಪಿಸಿದ ನಂತರ ಹೂಗಳು ಮತ್ತು ಬಿಲ್ವದ ಎಲೆಗಳನ್ನು ಅರ್ಪಿಸಬೇಕು. ಇದು ಜೀವನದಲ್ಲಿ ಮಂಗಳಕರ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚಿಸುತ್ತದೆ. ಶನಿ ದೋಷ ದೂರವಾಗುವುದು. ಪ್ರತಿದಿನ ಶಿವಲಿಂಗದ ಮೇಲೆ ಕಪ್ಪು ಎಳ್ಳನ್ನು ಅರ್ಪಿಸಿ, ಇದರಿಂದ ಶನಿಯ ದೋಷಗಳನ್ನು ಶಮನಗೊಂಡು ಅನಾದಿ ಕಾಲದಿಂದಲೂ ಬಂದಿರುವ ರೋಗಗಳು ದೂರವಾಗುವ ಸಂಭವ ಹೆಚ್ಚುತ್ತದೆ. ಈ ಎಲ್ಲ ದೋಷಗಳು ದೂರವಾಗುವುದು. ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ರಾಹು ಕೇತು ಮತ್ತು ಶನಿ ದುಷ್ಪರಿಣಾಮಗಳು ಕೊನೆಯಾಗುತ್ತವೆ. ಈ ಪರಿಹಾರವು ಕಾಳಸರ್ಪ ಯೋಗ, ಸಾಡೆ ಸಾತಿ, ಶನಿ ದೋಷ ಮತ್ತು ಪಿತೃದೋಷ ಇತ್ಯಾದಿಗಳ ನಿವಾರಣೆ ಪ್ರಯೋಜನಕರವಾಗಿದೆ. ಹಣದ ಸಮಸ್ಯೆಗೆ ಪರಿಹಾರ. ಪ್ರತಿ ಶನಿವಾರ ಕಪ್ಪು ಎಳ್ಳಿನ ಉಂಡೆಯನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬಡವರಿಗೆ ದಾನ ಮಾಡಿ, ಇದು ಹಣ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಅರಳಿ ಮರಕ್ಕೆ ನೈವೇದ್ಯ. ಹಾಲಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಅರಳಿ ಮರಕ್ಕೆ ನೈವೇದ್ಯವನ್ನು ಮಾಡುವುದು. ಇದು ಕೆಟ್ಟ ಸಮಯವನ್ನು ಶುಭವಾಗುತ್ತದೆ ಎಂದು ಮಾಡುತ್ತದೆ. ಮಕರ ಸಂಕ್ರಾಂತಿ ಹೊರತುಪಡಿಸಿ ಪ್ರತಿ ಶನಿವಾರದಂದು ಈ ಪರಿಹಾರವನ್ನು ಮಾಡಬೇಕು. ಇವುಗಳನ್ನು ತಿನ್ನಿ. ಕಪ್ಪು ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ತಿನ್ನುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ಅದನ್ನು ದಾನ ಮಾಡುವುದರಿಂದ ಸೂರ್ಯ ಮತ್ತು ಶನಿ ಇಬ್ಬರ ಅನುಗ್ರಹವೂ ಸಿಗುತ್ತದೆ, ಪ್ರೀತಿಯೂ ಆಗುತ್ತಾರೆ. ಶನಿವಾರದಂದು ಹೀಗೆ ಮಾಡುವುದು. ಜಾತಕದಲ್ಲಿ ಶನಿಯ ದೋಷಗಳಿದ್ದರೆ ಅಥವಾ ಸಾಡೆ ಸಾತಿ ಶನಿ ದೋಷ ಅಥವಾ ಶನಿ ದಶ ನಡೆಯುತ್ತಿದ್ದರೆ ಪ್ರತಿ ಶನಿವಾರದಂದು ಪವಿತ್ರ ನದಿಯಲ್ಲಿ ಕಪ್ಪು ಎಳ್ಳನ್ನು ತೇಲಿ ಬಿಡಬೇಕು. ಇದು ಶನಿ ದೋಷವನ್ನು ಶಮನಗೊಳಿಸುತ್ತದೆ. ಇವುಗಳನ್ನು ದಾನ ಮಾಡಿದರೆ ಏನು ಫಲ? ಸಂಕ್ರಾಂತಿ ದಿನದಂದು ಕಪ್ಪು ಎಳ್ಳುಂಡೆ, ಉಪ್ಪು, ಬೆಲ್ಲ, ಕಪ್ಪು ಎಳ್ಳು, ಹಣ್ಣುಗಳು, ಕಿಚಡಿ ಮತ್ತು ಹಸಿರು ತರಕಾರಿಗಳು ದಾನ ಮಾಡುವುದರಿಂದ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಸಂಪತ್ತನ್ನು ಹೆಚ್ಚು ಮಾಡುವುದು ಹೇಗೆ? ಮಕರ ಸಂಕ್ರಾಂತಿಯ ದಿನದಂದು 1 ಮುಷ್ಟಿ ಕಪ್ಪು ಎಳ್ಳು ತೆಗೆದುಕೊಂಡು ಅದನ್ನು ಮನೆಯ ಉತ್ತರ ದಿಕ್ಕಿಗೆ 7 ಬಾರಿ ಕುಟುಂಬದ ಸದಸ್ಯರೆಲ್ಲ ತಲೆಯ ಮೇಲೆ ಎಸೆಯಬೇಕು. ಇದರಿಂದ ಸಾಮರಸ್ಯ ಉಂಟಾಗುತ್ತದೆ, ಉದ್ದೇಶಪೂರ್ವಕವಾಗಿ ಹಣ ನಷ್ಟವಾಗುವುದು ನಿಲ್ಲುತ್ತದೆ ಮತ್ತು ಸಂಪತ್ತು ಮನೆಯಲ್ಲಿ ಉಳಿಯುತ್ತದೆ ಎಂದು ಸಾರಾಂಶ. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.